ನಮಸ್ಕಾರ, ಸಹಾಯ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಅಧಿವೇಶನದಲ್ಲಿಂದು ಬಜೆಟ್ ಬಗ್ಗೆ ಚರ್ಚೆ, ಸರ್ಕಾರದ ಪರ ಸಿಎಂರಿಂದ ಉತ್ತರ, ಕಾಂಗ್ರೆಸ್ನಿಂದ ನಿಲುವಳಿ ಸೂಚನೆ ಸಾಧ್ಯತೆ. ಎಜೆ ವೈದ್ಯಕೀಯ ದಂತ ವಿಜ್ಞಾನ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ, ಎಜೆ ಶೆಟ್ಟಿ ಅವರಿಂದ ಕ್ರೀಡಾಕೂಟಕ್ಕೆ ಚಾಲನೆ. ಬೀದಿ ಬದಿ ವ್ಯಾಪಾರಸ್ಥರ ಪ್ರಥಮ ವರ್ಷದ ಸಮ್ಮೇಳನ, ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ನಿಜಕ್ಕೂ ಶ್ಲಾಘನೀಯ. ಕಾರ್ಯಕ್ರಮದಲ್ಲಿ ವಸಂತ ಆಚಾರ್ಯ ಹೇಳಿಕೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಿಲ್ ಚೇತರಿಕೆ, ತೀವ್ರ ನಿಗಾ ವಿಭಾಗದಿಂದ ವಾರ್ಡಿಗೆ ಶಿಫ್ಟ್, ಸಹಾಯ ಟಿವಿಯೊಂದಿಗೆ ಉಚ್ಚಿಲ್ ಮಾತುಕತೆ. ಪ್ರತಿಪಕ್ಷಗಳ ಬಜೆಟ್ ಮೇಲಿನ ಸಮಸ್ಯೆಗೆ ಮುಖ್ಯಮಂತ್ರಿ ಸದಾನಂದ ಗೌಡ ಸರ್ಕಾರದ ಪರ ಉತ್ತರಿಸಿದರು. ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ರೂಪದಲ್ಲಿರುವ ಧನ ವಿನಿಯೋಗ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರಗೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ಸದನದಲ್ಲಿ ಮೆಗಾ ಸಿಟಿ ಯೋಜನೆಗೆ ಸಂಬಂಧಿಸಿದಂತೆ ಸಚಿವ ಯೋಗೀಶ್ವರ್ ವಿರುದ್ಧ ಕಾಂಗ್ರೆಸ್ ನಿಲುವಳಿ ಸೂಚನೆ ಮಂಡಿಸುವ ಸಾಧ್ಯತೆ ಇದೆ. ಶೂನ್ಯ ವೇಳೆ ನೀವು ನನಗೆ ಕರೆದಿದ್ದೀರಿ, ನಾನೇನು ಈಡಾಗಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿರೋಧ ಪಕ್ಷದ ನಾಯಕರು ಇದಕ್ಕಾಗಿ ಒಂದು ನಿಯೋಗನ ಕೇಂದ್ರಕ್ಕೆ ಕರ್ಕೊಂಡು ಹೋಗೋದು ಒಳ್ಳೇದು ಅಂತ ಹೇಳಿ ಸಭೆಯ ಘನತೆ ಗೌರವವನ್ನು ಕಾಪಾಡೋದಕ್ಕೋಸ್ಕರ ನೀವು ತೀರ್ಮಾನವನ್ನು ತಗೋಬೇಕಾಗುತ್ತೆ. ಚರ್ಚೆಗೆ ಅವಕಾಶ ಮಾಡಬೇಕು. ಎಜೆ ಸಮೂಹ ಸಂಸ್ಥೆಯ ವೈದ್ಯಕೀಯ ಮತ್ತು ದಂತ ವಿಜ್ಞಾನ ಕಾಲೇಜಿನ 10ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟವು ಕಾಲೇಜಿನ ವಠಾರದಲ್ಲಿ ನಡೆಯಿತು. ಕ್ರೀಡಾಕೂಟದ ಪೂರ್ವಭಾವಿಯಾಗಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಬಳಿಕ ಎಜೆ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಎಜೆ ಶೆಟ್ಟಿ ಅವರು ಧ್ವಜಾರೋಹಣ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕ್ರೀಡಾ ಜ್ಯೋತಿಯನ್ನ ಬೆಳಗಿದ ಅವರು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸಿದರು. ಟ್ರಸ್ಟ್ ನಾವು ಶುರು ಮಾಡಿ ಸುಮಾರು 10-20 ವರ್ಷ ಆಯಿತು. ಅದರಲ್ಲಿ ಅನೇಕ ಥರದ ಕಾಲೇಜುಗಳನ್ನು ನಾವು ಸ್ಥಾಪನೆ ಮಾಡಿದೆ. ಎಲ್ಲರೂ ನೀವು ಇಲ್ಲಿ ಇದ್ದೀರಿ. ಯಾಕೆಂದರೆ ಸಾವಿರಾರು ಈ ಟ್ರಸ್ಟ್ನಲ್ಲಿ, ಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನಲ್ಲಿ ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ ಬೇರೆ ಬೇರೆ ಕೋರ್ಸ್ನಲ್ಲಿ. ಆದ ಕಾರಣ ನಾವು ಪ್ರತಿ ವರ್ಷ ಸಹ ಈ ಸ್ಪೋರ್ಟ್ಸನ್ನು ನಾವು ಮಾಡ್ತಾ ಇದ್ದೇವೆ. ಹೇಗೆ ನಾವು ಕಲಿತೇವೆ ಹಾಗೆ ಸಹ ಇದೊಂದು ಸ್ಪೋರ್ಟ್ಸ್ ಭಾಷ ಸ್ಟೂಡೆಂಟ್ನವರಿಗೆ ಅಗತ್ಯ. ಯಾವ ಸ್ಪೋರ್ಟ್ಸ್ ಇರಲಿ ಆರೋಗ್ಯಕ್ಕೆ ಒಳ್ಳೆಯದು. ಈ ಪಾಠ್ಯಪುಸ್ತಕ ಒಟ್ಟಿಗೆ ಇವು ಆರೋಗ್ಯವಾದ ಬೆಳವಣಿಗೆ ಇದ್ದರೆ ಮಾತ್ರ ಒಂದು ಮನುಷ್ಯನ ಒಳ್ಳೆಯ ಸ್ಥಿತಿಯಲ್ಲಿ ಜೀವಿತಬಲ್ಲ. ಆದ ಕಾರಣ ಇವರಲ್ಲಿ ನೀವೆಲ್ಲ ಈ ವರ್ಷ ಈ ಒಂದು 10ನೇ ವರ್ಷ ಸ್ಪೋರ್ಟ್ಸ್ ನೀವು ಬಂದಿದ್ದೀರಿ. ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಟ್ಯಾಲೆಂಟ್ ನೀವು ತೋರಿಸಿ ನೀವು ಪ್ರೈಸ್ ವಿನ್ ಆಗಿ. ವೇದಿಕೆಯಲ್ಲಿ ಡಾಕ್ಟರ್ ಸುರೇಶ್ ಚಂದ್ರ, ಡಾಕ್ಟರ್ ಜಯಪ್ರಕಾಶ್ ರಾವ್, ಡಾಕ್ಟರ್ ಅರುಣ್ ಧನ್ರಾಜ್, ಶ್ಯಾಮ್ ಪ್ರಸಾದ್ ಉಪಸ್ಥಿತರಿದ್ದರು. ನಂತರ ಕ್ರೀಡಾಕೂಟವು ಆರಂಭಗೊಂಡಿತು. ಸರಪಾಡಿ ಎಂಆರ್ಪಿಎಲ್ ಅಡ್ಡಕಟ್ಟೆಯಿಂದ ಬುಧವಾರ ನೀರು ಹರಿಬಿಡಲಾಗಿದ್ದು, ನೇತ್ರಾವತಿ ನದಿ ತುಂಬೆ ಡ್ಯಾಂನಲ್ಲಿ ನೀರಿನ ಮಟ್ಟ 1 ಇಂಚು ಏರಿಕೆಯಾಗಿದೆ. ಅದು 8.2 ಅಡಿ ಮಟ್ಟದಲ್ಲಿದೆ. ಎಂಆರ್ಪಿಎಲ್ ಡ್ಯಾಂನಿಂದ ತುಂಬೆ ಡ್ಯಾಂಗೆ ನೀರು ಹರಿದು ಬರಲು ಸುಮಾರು 24 ಗಂಟೆ ಬೇಕಾಗಿದ್ದು, ಮಂಗಳೂರಿಗೆ ಕುಡಿಯುವ ನೀರು ಸರಬರಾಜು ಎಷ್ಟು ದಿನಕ್ಕೆ ಬಂದಿತ್ತು ಎನ್ನುವುದು ಪ್ರಸ್ತುತ ಸ್ಪಷ್ಟವಾಗುವುದಿಲ್ಲ. ಈಗ ಡ್ಯಾಂನಲ್ಲಿ ಇರುವ ನೀರಿನ ಸಂಗ್ರಹ ಎಷ್ಟು ಎಂದು ಕಣ್ಣಂದಾಜಿಗೆ ಹೇಳಬಹುದೇ ಹೊರತು ಲೆಕ್ಕಾಚಾರ ಪ್ರಕಾರ ಹೇಳುವಂತಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂದಾಜಿನ ಪ್ರಕಾರ 3 ಕಿಲೋಮೀಟರ್ ಉದ್ದಕ್ಕೆ ಎಂಆರ್ಪಿಎಲ್ ಅಡ್ಡಕಟ್ಟೆಯಲ್ಲಿ ನೀರಿನ ಸಂಗ್ರಹವಿದೆ. ಆದರೆ ಅದನ್ನ ಗಮನಿಸಿ ಮಂಗಳೂರಿಗೆ ಅದೆಷ್ಟು ದಿನ ಕುಡಿಯುವ ನೀರು ಸರಬರಾಜು ಮಾಡಬಹುದು ಎಂದು ಅಂದಾಜು ಮಾಡುವಂತಿಲ್ಲ.
ನದಿಯಲ್ಲಿ ನೀರಿನ ಒಳಹರಿಯುವಿಕೆ ಅತ್ಯಂತ ಕ್ಷೀಣವಾಗಿದ್ದು ಅದರ ಸರಾಗ ಹರಿವಿಗೆ ಎಂಆರ್ಪಿಎಲ್ ತಡೆ ಉಂಟು ಮಾಡಿರುವುದು ಕಂಡುಬಂದಿದೆ. ಈಗ ಒಂದು ವಿರಾಮದ ಬಳಿಕ ಸಹಾಯ ನ್ಯೂಸ್ ಮುಂದುವರಿಯುತ್ತದೆ.